ರಂಜಾನ್ ಎಂದರೆ ಮುಸಲ್ಮಾನರ ಪವಿತ್ರ ಹಬ್ಬ ಹಾಗೂ 1 ತಿಂಗಳು ಉಪವಾಸ ವ್ರತ ಮಾಡಲಾಗುತ್ತೆ. ರಂಜಾನ್ ಮಾಸದಲ್ಲಿ ಮುಸ್ಲಿಂ ಬಾಂಧವರು ಬೆಳಗ್ಗೆ 5:15ರ ಒಳಗೆ ಆಹಾರ ಸೇವಿಸಿ ಮುಗಿಸಿ ನಂತರ ಧಾರ್ಮಿಕ ಪ್ರಾರ್ಥನೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ನಂತರ ಉಪವಾಸ ಆರಂಭವಾದರೆ ಸಂಜೆ 6:40ಕ್ಕೆ ಸೂರ್ಯಾಸ್ತ ನಂತರ ಮುಕ್ತಾಯವಾಗುತ್ತೆ. ಸೂರ್ಯಾಸ್ತ ನಂತರ ಮತ್ತೆ ಧಾರ್ಮಿಕ ಪೂಜೆ ನಡೆಸಿ ಆಹಾರ ಸೇವನೆ ಇರುತ್ತೆ. ರಂಜಾನ್ ಮಾಸದಲ್ಲಿ ಮುಸ್ಲಿಂ ನಿಯಮಗಳನ್ನು ಶಿಸ್ತಿನಿಂದ ಪಾಲಿಸಿದ್ರೆ ಪಾಪಗಳಿಂದ ಮೋಕ್ಷ ಸಿಗುವುದು, ಅಲ್ಲಾಹನ ಕೃಪೆಗೆ ಪಾತ್ರರಾಗುತ್ತೇವೆ ಎಂಬಂತ ನಂಬಿಕೆ ಇದೆ. ಈ ಹಿನ್ನೆಲೆ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ಹೆಲ್ಪಿಂಗ್ ಹ್ಯಾಂಡ್ ಟೇಬಲ್ ಟ್ರಸ್ಟ್ ವತಿಯಿಂದ ಸುಮಾರು 3 ವರ್ಷಗಳಿಂದ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಜತೆಗೆ ನಮ್ಮ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ಟಿಬಿ ಕಾಯಿಲೆಯ ರೋಗಿಗಳಿಗೆ 6 ತಿಂಗಳುಗಳ ಕಾಲ ದತ್ತು ಪಡೆದು ಟ್ರಸ್ಟ್ ವತಿಯಿಂದ ಬಡವರಿಗೆ ಸಹಾಯ ಮಾಡುವ ಮೂಲಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬರಲಾಗ್ತಾ ಇದೆ. ಇನ್ನು ಈ ಟ್ರಸ್ಟ್ಗೆ ಸಹಾಯ ಮಾಡಲು ಇಚ್ಛಿಸುವವರು ನಮ್ಮನ್ನು ಸಂಪರ್ಕಿಸಿ. ಇನ್ನು ಈ ವೇಳೆ ಟ್ರಸ್ಟ್ನ ಅಧ್ಯಕ್ಷರಾದ ಮೊಹಮ್ಮದ್ ಆಫ್ತಾಬ್, ಉಪಾಧ್ಯಕ್ಷರು ಉಮರ್ ಮುಕ್ತಿಯಾರ್, ಪ್ರಧಾನ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಅಶ್ಫಾಕ್, ಖಜಾಂಚಿ ಸೈಯದ್ ಇಮ್ರಾನ್, ಇಸ್ಮಾಯಿಲ್ ಜಬೀವುಲ್ಲಾ ಉಪಸ್ಥಿತರಿದ್ದರು. ಜತೆಗೆ ಹೆಲ್ಪಿಂಗ್ ಹ್ಯಾಂಡ್ ಟ್ರಸ್ಟ್ಗೆ ಸಹಾಯ ಮಾಡಿರುವ ಎಲ್ಲ ಸದಸ್ಯರುಗಳಿಗೆ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಧನ್ಯವಾದ ತಿಳಿಸಿದರು. ಇನ್ನು ಈ ವೇಳೆ ಟ್ರಸ್ಟ್ಗೆ ಸಹಕಾರ ನೀಡಿದ ಡೊನೇಟರ್ಗಳಾದ ಶಿಕ್ಷಕರಾದ ಮಿಲ್ಲತ್, ಅಕ್ಮಲ್, ಅಮೀನಾ, ಅಶ್ವಾಕ್ ಹೊನ್ನೆಬಾಗಿ, ಜಕಿಯಾ ನೂರ್, ಸನಾವುಲ್ಲಾ, ಫತಾವುಲ್ಲಾ, ಸಾದಿಕ್, ನಯಾಜ್, ಶಕೀಬ್, ಆರಿಫ್, ಇರ್ಷಾದ್, ಸಾದಿಕ್, ಅಮೀರ್ ಸಾಬ್ ಸೇರಿದಂತೆ ಇನ್ನೂ ಹಲವಾರು ಮಂದಿ ಈ ಸೇವೆಯಲ್ಲಿ ಕೈ ಜೋಡಿಸಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. सब जो किट तैयार किए गए हैं आज ही इंशाल्लाह सब डिस्पैच करके लोगों तक पहुंचाएंगे. हम यही फिक्र से यहाँ पर सब जमा हुए हैं. अल्लाह हमारी सारी मेहनतों को हमारे सारे रहमतुल्लाहि बरकातहू. ಹೆಲ್ಪಿಂಗ್ ಹ್ಯಾಂಡ್ಸ್ ಚಾರಿಟಬಲ್ ಆ್ಯಂಡ್ ಟ್ರಸ್ಟ್, ಕಲ್ಚರ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನೊಂದು 2 ಮಾತುಗಳನ್ನು ಆಡಲಿಕ್ಕೆ ಅನುಮತಿಕೊಂಡಂತೆ ಎಲ್ಲರಿಗೂ ಅಭಿನಂದನೆಗಳು. ಈ ದಿನ ನಾವು ರಂಜಾನಿನ ಕಿಟ್ಟನ್ನು ವಿತರಣೆ ಮಾಡ್ತಿದ್ದೀವಿ. ಇದು 3ನೇ ವರ್ಷದ ಅಂಗವಾಗಿ ವಿತರಣೆ ಮಾಡ್ತಿದ್ದೀವಿ. ಹೀಗೆ ಒಂದಾದ ಮೇಲೆ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಈಗ ಇದರ ಹಿಂದೆ ನಾವು ಬ್ಲಡ್ ಕ್ಯಾಂಪನ್ನು ಮಾಡಿದ್ವಿ. ಅದರಲ್ಲೂ ತುಂಬ ಎಲ್ಲರೂ ಸೇರಿ ಹೆಲ್ಪ್ ಮಾಡಿದ್ವಿ. ಹೆಲ್ಪ್ ಮಾಡಿ ಅದನ್ನೆಲ್ಲ ಸದಸ್ಯರು ಬಂದು ನಮ್ಮ ಜೊತೆಗೆ ಒಗ್ಗೂಡಿ ಸಹಕರಿಸಿದರು. ಅದು ನಮ್ಮದು ಸಕ್ಸಸ್ಫುಲ್ ಆಯಿತು ಪ್ರೋಗ್ರಾಮ್. ಆಮೇಲೆ ಟಿ ಬಿ ಪೇಷಂಟ್ಗಳಿಗೆ ಅವರಿಗೆ ಕಿಟ್ ವಿತರಣೆ ಮಾಡಿದ್ವಿ. ಅವರಿಗೆ ದತ್ತುನೇ ತಗೊಂಡಿದ್ವಿ. ಅವ್ರಿಗೆ ಏನು ಬೇಕಾದಂತಹ ಸೌಲಭ್ಯಗಳನ್ನು ಕಲ್ಪಿಸಿದ್ವಿ. ಹಾಗೂ ಈಗ ನಮ್ದೀಗ ಬೇರೆ ಕ್ಲಬ್ಗಳಿಂದ ಬಂದು ನಮಗೇನಾದರೂ ಒಂದು ಕೆಲಸಗಳನ್ನು ಈ ಥರದ್ದು ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿದರೆ ಅದನ್ನೆಲ್ಲ ನಾವು ಮಾಡಿಕೊಡ್ತಾ ಇರ್ತೇವೆ. ಹಾಗೂ ಈ ಸರಿ ಕಿಟ್ಗಳು ವಿತರಣೆ ಮಾಡಲಿಕ್ಕೆ ನಮಗೆ ತುಂಬ ಜನ ಹೆಲ್ಪ್ ಮಾಡಿದರು. ಅವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೂ ಅದೇ ಥರ ನಮ್ಮ ಟೀಮಿನ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಅವರಿಗೂ ಅಭಿನಂದನೆ ಸಲ್ಲಿಸ್ತೇವೆ. वालेकुम वरहमतुल्लाहि वबरकातुहू. हेल्पिंग हैंड नाम से एक तंजीम हम सारे दोस्तों ने मिलकर 2022 में शुरू की. इसमें बहुत सारे कार्यक्रम हमने की. इसमें आईडी कार्ड बनवाने में और ब्लड कैंप और दीगर टीबी किट्स देने के बारे में भी बहुत सोचा. और अस्पताल वालों ने भी बहुत सारे मरीज़ों को हम गोद लेकर उनको बाकायदा महीने में एक बार किट देते रहे. और उसी के साथ साथ जो आपके सामने ये किट दिख रहे हैं, यही भी हम इंशाअल्लाह हर रमज़ान में भी करते हैं और दीगर दिनों में भी 2 महीने 3 महीने में एक बार किट देते आ रहे हैं. जो भी ज़रूरतमंद और बहुत से गुरबा हैं उनको चुन कर हम उनकी एक फहरिस्त बनाकर उनके घर तक पहुँचा रहे हैं. इसमें हमारे सारे दोस्तों का बहुत ताउन रहा और दीगर लोगों का भी, गांव के बहुत सारे लोग भरपूर ताउन किए हैं और उनका भी मैं दिल से शुक्रिया अदा करता हूं. ये सोच हमारे गांव में कोई भी गरीब भूखा ना रहे, ये हमारी सोच है. अल्लाह रब्बुल इज़्ज़त से दुआ है कि हमारे सारे लोगों को देने की तौफीक अता फरमाए. और हम सब जो भी जमा हुए हैं, अल्लाह हम सब की कुर्बानियों को अल्लाह कबूल फरमाते हुए इस बात को मैं ख़त्म करता हूँ.